ಸರ್ಕಾರಿ ಸೇವೆಗಳು ಗ್ರಾಮೀಣ ಭಾಗದ ಜನರಿಗೆ ಸುಲಭವಾಗಿ ದೊರೆಯಲಿ ಎಂಬ ಉದ್ದೇಶದಿಂದ ಆರಂಭಿಸಲಾದ ನಾಡ ಕಚೇರಿಗಳು ಈಗ ಸಾರ್ವಜನಿಕರ ನಿದ್ದೆ ಕೆಡಿಸುತ್ತಿವೆ. ತಾಂತ್ರಿಕ ಲೋಪ ಹಾಗೂ ಸರ್ವರ್ ಸಮಸ್ಯೆಯಿಂದಾಗಿ ಸಾರ್ವಜನಿಕರು ಪ್ರಮಾಣ ಪತ್ರಗಳನ್ನು ಪಡೆಯಲು ರಾತ್ರಿ ಇಡೀ ನಾಡ ಕಚೇರಿ ಮುಂಭಾಗದಲ್ಲೇ ಮಲಗಿ ಕಾಯುವ ದುಸ್ಥಿತಿ ದಾವಣಗೆರೆ ಜಿಲ್ಲೆಯಲ್ಲಿ ನಿರ್ಮಾಣವಾಗಿದೆ. ಹೊನ್ನಾಳಿ ತಾಲೂಕಿನ ಹೆಚ್ಕಡದಕಟ್ಟೆ ಗ್ರಾಮದ ನಾಡ ಕಚೇರಿಯಲ್ಲಿ ಕಳೆದ ಒಂದು ವಾರದಿಂದ ಸರ್ವರ್ ಸಮಸ್ಯೆ ತೀವ್ರಗೊಂಡಿದೆ. ಇದರಿಂದಾಗಿ ವಂಶವೃಕ್ಷ, ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಸೇರಿದಂತೆ ವಿವಿಧ ಅಗತ್ಯ ದಾಖಲೆಗಳನ್ನು ಪಡೆಯಲು ಸಾರ್ವಜನಿಕರು ಹರಸಾಹಸ ಪಡುತ್ತಿದ್ದಾರೆ. ತಾಂತ್ರಿಕ ಅಡೆತಡೆಗಳಿಂದಾಗಿ ಕಚೇರಿಯಲ್ಲಿ ದಿನಕ್ಕೆ ಕೇವಲ 15 ರಿಂದ 20 ಅರ್ಜಿಗಳನ್ನು ಮಾತ್ರ ಸ್ವೀಕರಿಸಲಾಗುತ್ತಿದೆ. ಇದರಿಂದಾಗಿ ಮುಂದಿನ ದಿನದ ಸರದಿ ಸಾಲಿನಲ್ಲಿ ಜಾಗ ಗಿಟ್ಟಿಸಿಕೊಳ್ಳಲು ಹೆಚ್ಕಡದಕಟ್ಟೆ ವ್ಯಾಪ್ತಿಯ ಸುಮಾರು 15 ಗ್ರಾಮಗಳ ನೂರಾರು ಜನರು ಹಿಂದಿನ ದಿನ ರಾತ್ರಿಗೆ ಆಗಮಿಸಿ ನಾಡ ಕಚೇರಿಯ ಹೊರಾಂಗಣದಲ್ಲೇ ಮಲಗುವಂತಾಗಿದೆ. ಸಮಸ್ಯೆ ಕುರಿತು ಅಧಿಕಾರಿಗಳನ್ನು ಪ್ರಶ್ನಿಸಿದರೆ ಸರ್ವರ್ ಸಿಗುತ್ತಿಲ್ಲ ಎಂಬ ನೆಪ ಹೇಳಿ ಕೈ ತೊಳೆದುಕೊಳ್ಳುತ್ತಿದ್ದಾರೆ ಎಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಕೂಡಲೇ ತಾಲೂಕು ಆಡಳಿತ ಹಾಗೂ ಸಂಬಂಧಪಟ್ಟ ಇಲಾಖೆ ಮಧ್ಯಪ್ರವೇಶಿಸಿ ತಾಂತ್ರಿಕ ತೊಡಕನ್ನು ನಿವಾರಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ನಾವು ನಿನ್ನೆಯಿಂದ ಬಂದವೆ ಇದು ವಂಶವೃಕ್ಷಕ್ಕೆ ನಿನ್ನೆಯಿಂದ ಬರ್ತದವೆ. ನಿನ್ನೆಯಿಂದ ಸರ್ವರ್ ಸಿಗ್ತಾ ಇಲ್ಲ. ನಿನ್ನೆ 3 ಗಂಟೆಯಿಂದ ಸರ್ವರ್ ಸಿಕ್ತು. ಒಂದು 10-15 ಜನ ಹೋಗಿದ್ದಾರೆ ಅಷ್ಟೇ. ಅದರೊಳಗೆ ಯಾರಿಗೂ ಆಗಿಲ್ಲ. ಅದೇ ಕಂಪ್ಯೂಟರ್ನ ಮಿಸ್ಟೇಕ್ ಅಂತ ನಾವು ಕೇಳೋದು. ತಾಲೂಕಿನ ರೈತ ಭಾಗದವರು, ಕಸಬಾ ಹೋಬಳಿಗೆ ಸಂಬಂಧಪಟ್ಟ ರೈತರು, ತಾಲೂಕಿನ ರೈತರು, ಜಿಲ್ಲೆ ರೈತರು ಇವತ್ತೇನು ಕ್ಯಾಶ್ ಇನ್ಕಮ್ಗೋಸ್ಕರ ಹರಸಾಹಸ ಪಡ್ತಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರರು, AC ಸಾಹೇಬರು ಕೂಡಲೇ ಈ ಸರ್ವರ್ಸ್ ವ್ಯವಸ್ಥೆನ ಸರಿ ಮಾಡಿಸಿ ದಿನ ಒಂದು 150 ರಿಂದ 200 ಜನಕ್ಕೆ ಟೋಕನ್ ವ್ಯವಸ್ಥೆ ಮಾಡಿ ಅವರಿಗೆ ವ್ಯವಸ್ಥೆ ರೀತಿಯಲ್ಲಿ ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ನ ಒದಗಿಸ್ಕೊಡ್ಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ. ಮಾನ್ಯ ಶಾಸಕರಲ್ಲಿ ಕೂಡ ಮನವಿ ಮಾಡ್ಕೊತೀನಿ. ದಯಮಾಡಿ ಆದಷ್ಟು 4-5 ಕೌಂಟ್ರ್ ಮಾಡಿ ಈ ಜನ ಕ್ರೌಡ್ನ ಕಡಿಮೆ ಮಾಡಿ ಎಲ್ಲರಿಗೂ ಒಳ್ಳೆ ರೀತಿಯಿಂದ ಅನುಕೂಲ ಮಾಡ್ಕೊಡ್ತೀನಿ. ರಾತ್ರಿ 2 ಗಂಟೆ ಬಂದು ಇಲ್ಲೇ ಇದನ್ನು ತಗೊಂಬಂದು ಪಾಟ್ ತಗೊಂಬಂದು ಇಲ್ಲೇ ಮಲಗಿದ್ದೇನೆ. 3 ದಿನದಿಂದನೂ ಬರೀ ಇದೇ ಆಗ್ತಾಯಿತ್ತು. ಇವತ್ತೊಂದು ಸ್ವಲ್ಪ ಬಂದು ಫಸ್ಟ್ ಸಿಕ್ಕಿದೆ, ನೋಡ್ಬೇಕು ಇನ್ನು ಅದು ಬಂದ ಮೇಲೆ ಏನು ಸರ್ವರ್ ಸಿಕ್ಕರೆ ಬೇಗ ಆಗುತ್ತೆ. ಇಲ್ಲಪ್ಪ ಅಂದ್ರೆ ಮತ್ತೆ ವಾಪಸ್ ಹೋಗೋದಾಗ ರಾತ್ರಿಗೆ ಬಂದು ಮಲ್ಕೊಳ್ಳೋದು. ರಾತ್ರಿ ಬಂದು ಮಲ್ಕೊಳ್ಳೋದಂದ್ರೆ 3 ದಿನ ಬಂದು ವಾಪಸ್ 7 ಗಂಟೆಗೆ ಬಂದರೆ 7 ಗಂಟೆ ಮೇಲ್ಪಟ್ಟು ಬಂದವರಿಗೆ ಇಲ್ಲಿ ಅವಕಾಶ ಇಲ್ಲ. 7 ಗಂಟೆಗೆ ಅಂದರೆ ಅಲ್ಲೇ 40 ಜನ ಆಗಿರ್ತಾರೆ. ಇಲ್ಲಿ ತೊಗೊಳ್ಳೋದೇ 25 ಜನ. ಸರ್, ನಾವು ಅವತ್ತು ಬಂದು ವಾಪಸ್ ಹೋಗಿದ್ವಿ ಸರ್. ಒಂದೇ ದಿನ ಅಪ್ಲಿಕೇಶನ್ ಹಾಕಿದ್ವಿ, ಅಪ್ಲಿಕೇಶನ್ ಹಾಕಿ ಅದು ಈ ಕ್ಯಾಸ್ಟಿಗೋಸ್ಕರ ಬೇಕು ಕ್ಯಾಸ್ಟ್ ಅಂತಂದೇಳಿ ಎರಡೇ ದಿನ ಸರ್ ಟೈಮ್ ಕೊಟ್ಟಿದ್ದೆ, ಲಾಸ್ಟ್ ಡೇಟ್. ಅದ್ಮೇಲೆ ಬಂದು ಇಲ್ಲಿ 1-2 ದಿನ ಕಾದೋದ್ರೂ ಬರಲಿಲ್ಲ ಸರ್. ಆಮೇಲೆ ಇವತ್ತು ಲಾಸ್ಟ್ ಡೇಟ್ ಎಷ್ಟೊತ್ತಿದ್ರು ಕೊಡಬೇಕು ಅಂತಂದೇಳಿ ಮೆಸೇಜ್ ಹಾಕಿದ್ರು ಫೋನಲ್ಲಿ. 4 ಗಂಟೆವರೆಗೂ ಕಾದಿದ್ದು. ಆಮೇಲೆ ಇಲ್ಲಿ ಬಂದು ಇದು ಮಾಡಿದ್ವಿ. ಒಂದೇ ಒಂದು ಅಪ್ಲಿಕೇಶನ್ ತಗೊಂಡ್ರು ಸರ್ ಅವತ್ತು. ಎಂಥದ್ದು ಬೇಕಂತ ಈ ರಾಜಕೀಯದವ್ರಿಗೆ ಹೊಡಿಬೇಕು. ಇನ್ನೆಲ್ಲ ಓಟ್ ಕೇಳಕ್ಕೆ ಬರಲಿ ಅವ್ರು. ಈಗೆಲ್ಲ ಓಟ್ ಕೇಳಕ್ಕೆ ಬರಲಿ ಅವ್ರು. ನನಗೆ ಎಷ್ಟು ಸಂಟ, ಎಷ್ಟು ಗೋಳ. ನೀವು ಯಾವರಿಂದ ಬಂದಿರೋಣ? ಗೋಪನಹಳ್ಳಿಯಿಂದ. ಕೊಪ್ಪಣ್ಣ. ನೀವಣ? ನಮ್ಮದು ಸರ್ ಹಂಸಾರ್ ತಾಂಡ. ನೀವಣ? ಪೋಣಂತೇರ. ಎಷ್ಟೊತ್ತಿ ಬಂದಿರೋಣ? 2:30 ಬಂದು. ನೀವು ಯಜಮಾನ್ರು? ಸೊರಟೂರ. ನೀವು ಎಷ್ಟೊತ್ತಿ ಬಂದಿರೋಣ? 3 ಗಂಟೆ ಬಂದಿರೋಣ. ಏನು ಸಮಸ್ಯೆ ಇದು? ಯಾಕೆ ಇಷ್ಟೊಂದು ಇದು ಮಾಡ್ತಾ ಇದ್ದಾರೆ? ಇದು ಸರ್ಕಾರ ಸೌಲಭ್ಯಕ್ಕೆ ಅದಲ್ಲ, ಈಗ ಇಷ್ಟೊಂದು ಜನ ಬರೋಕ್ಕೆ ಕಾರಣ ಏನಪ್ಪ? ಬೆಳಗ್ಗೆನ ಮಧ್ಯಾಹ್ನ ಭಾಳ ಜನ, ಒಂದು 70-80 ಜನ ಬರ್ತೈತೆ.